ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸೊ ಹಾಗಿದ್ದಾಗ ಎಲ್ಲದರಲ್ಲೂ ಕೂಡ ರಾಜ್ಯ ಮತ್ತು ಕೇಂದ್ರದ ಪಾಲು ಇದ್ದೇ ಇರುತ್ತೆ. ಅದು ರೈಲ್ವೆ ಅಲ್ಲೂ ಕೂಡ ಇದೆ, ಮೆಟ್ರೋದಲ್ಲೂ ಕೂಡ ಇದೆ, ಪ್ರತಿಯೊಂದು ಯೋಜನೆಗಳಲ್ಲೂ ಕೂಡ ಇದೆ. ಶೇರಿಂಗ್ ಮಾತ್ರ ವ್ಯತ್ಯಾಸಗಳಿದೆ. 50 50 60 40 80 100 ಈ ಥರ ವ್ಯತ್ಯಾಸಗಳಿದ್ದಾವೆ. ಹಾಗೆ BMRCL ವಿಚಾರದಲ್ಲೂ ಇದೆ. ಈಗ ರಾಜ್ಯದವ್ರದ್ದು ಹೊಣೆ ಇಲ್ವಾ? ನಾವು ಬರೀ ಕೇಂದ್ರದಲ್ಲಿರುವಂತಹ ಸಂಸದರ ವಿಚಾರವನ್ನು ಮಾತ್ರ ಮಾತನಾಡ್ತೇವೆ. ಹಾಗೆ ಇದ್ರೆ ಇಲ್ಲಿ ಕೂತ್ಕೊಳ್ಳಿಂದಿರುವಂತಹ ಮುಖ್ಯಮಂತ್ರಿಗಳು ನಿಮಗೇನು ಜವಾಬ್ದಾರಿನೇ ಇಲ್ವಾ? ರಾಜ್ಯ ಸರ್ಕಾರದ ಹೊಣೆಗಾರಿಕೆನೇ ಇಲ್ವಾ? ಇದರಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿ ಎಲ್ಲಿ? ಕುರ್ಚಿ ಮಾತ್ರನಾ? ದರ ನಿಗದಿ ಕಮಿಟಿ ದರ ನಿಗದಿ ಮಾಡುವಾಗ ರಾಜ್ಯದ ಪಾತ್ರ ಏನು ಇರಲ್ವಾ? ರಾಜ್ಯ ಸರ್ಕಾರ ವಿರೋಧವನ್ನ ಯಾಕೆ ವ್ಯಕ್ತಪಡಿಸಲಿಲ್ಲ? ಇದರಲ್ಲಿ ರಾಜ್ಯದಿಂದ ಒಬ್ಬ ಪ್ರತಿನಿಧಿ ಅದರಲ್ಲಿ ಇರ್ತಾರಲ್ವಾ? ಅವ್ರು ಯಾಕೆ ಆಬ್ಜೆಕ್ಷನ್ ಅನ್ನ ಎತ್ತಿಲ್ಲ? ಅವ್ರ ಒಪಿನಿಯನ್ ಏನಿದ್ರಲ್ಲಿ? ಒಂದು ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಇರ್ತಾರೆ, ಆ ಲೆವೆಲ್ ಅಲ್ಲಿರುವಂತ ನ್ಯಾಯಾಧೀಶರು ಇರ್ತಾರೆ ಕಮಿಟಿಯಲ್ಲಿ. ಕೇಂದ್ರದಿಂದ ಒಬ್ಬರು ನಾಮಿನೇಟ್ ಆಗಿರ್ತಾರೆ, IAS ಆಫೀಸರ್. ರಾಜ್ಯದಿಂದಲೂ ಕೂಡ ಒಬ್ಬ IAS ಆಫೀಸರ್ ನಾಮಿನೇಟ್ ಆಗಿರ್ತಾರೆ. 3 ಜನ ಇರುವಂಥದ್ದು ಇದು ಫೇರ್ ಫಿಕ್ಸೇಷನ್ ಕಮಿಟಿ. ಹಾಗಿದ್ದಾಗ ರಾಜ್ಯದವರ ಪಾತ್ರ ಏನಿತ್ತಿದ್ರಲ್ಲಿ? ಯಾಕೆ ಆಬ್ಜೆಕ್ಷನ್ ಎತ್ತಲಿಲ್ಲ? ಯಾಕೆ ದರ ಹೆಚ್ಚಳ ಮಾಡೋದು? ಅದನ್ನು ಸಮರ್ಥನೆ ಯಾಕೆ ಮಾಡ್ಕೊಳ್ತಾ ಇದ್ದೀರಾ ನೀವು? ಅಂದರೆ ನಿಮ್ಮ ಹುಳುಕಿದೆ ಅಂತ ಅರ್ಥ. ಫಸ್ಟ್ ಸಮರ್ಥನೆ ಮಾಡ್ಕೊಳ್ತೀರಾ. ಕಳೆದ ಬಾರಿ 108% ಹೈಕ್ ಮಾಡಿದಂಥ ಸಂದರ್ಭದಲ್ಲಿ ಆ 108% ಅನ್ನು 71%ಗೆ ಇಳಿಸುವ ಮಟ್ಟಕ್ಕೆ ಹೋಗಿದ್ದು ಹೇಗೆ ಸಾಧ್ಯ ಆಯ್ತದು? ಅವರು ಇಂಡಿಪೆಂಡೆಂಟ್ ಆಗಿದ್ದಾರೆ. ಅವರು CMD ಅಂತ ಏನು ಮಾಡಿದ್ದಾರೆ, ಈಗ ಕೇಂದ್ರ ಸರ್ಕಾರದ ಭಾಗ ಕೂಡ ಇದೆ ಅಲ್ವಾ? ಹಾಗಾಗಿ ಕೇಂದ್ರ ಸರ್ಕಾರದ ಡೈರೆಕ್ಷನ್ಸ್ ಮೇಲೆ ಅವರು ಅನೇಕ ಸಂದರ್ಭದಲ್ಲಿ ತೀರ್ಮಾನಗಳು ಮಾಡ್ತಾರೆ. ಅದು ಅವರು ಈಗ ಹೊಸದಾಗಿ ಏನು ಮಾಡಿದ್ದಾರೆ, ಅವರು ಚರ್ಚೆ ಮಾಡಿ ಬಹುಶಃ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ಬರು ಕೂಡ ಸೇರಿ ಮಾಡಿರ್ಬೋದು ಅಂತ ಅನ್ಕೊಳ್ತೀನಿ. ನರೇಂದ್ರ ಮೋದಿ ಅವರು ಡಾಲರ್ ರೇಟ್ 58 ರೂಪಾಯಿ 58 ರುಪೀಸ್ 58 ರೂಪಾಯಿ ಆಗಿದ್ದಕ್ಕೆ ನರೇಂದ್ರ ಮೋದಿ ಅವರು ಬೊಬ್ಬೆ ಆಗ್ತಿದ್ರು. ಗುಜರಾತ್ ಚೀಫ್ ಮಿನಿಸ್ಟರ್ ಇದ್ದಾಗ 58 ರೂಪಾಯಿ ಆಗಿದೆ ನೋಡಿ, ನೀವು ಏನು ಪರಿಸ್ಥಿತಿ, ದೇಶದ ಪರಿಸ್ಥಿತಿ. ಈಗ 92 ಆಗಿದೆ ನರೇಂದ್ರ ಮೋದಿ ಅವರ ನಿಮ್ಮ ಪ್ರಧಾನಮಂತ್ರಿ ಆದಾಗ. ನಮ್ಮ ಸರ್ಕಾರ ಇದ್ದಾಗ ಪೆಟ್ರೋಲ್ ರೇಟ್ ಎಷ್ಟಿತ್ತು? ಮನಮೋಹನ್ ಸಿಂಗ್ ಇದ್ದಾಗ 65 ರೂಪಾಯಿ ಇತ್ತು, ಇವು 102 ರೂಪಾಯಿ ಆಗಿದೆ. ಡೀಸೆಲ್ ರೇಟು 58 ರೂಪಾಯಿ ಇತ್ತು, ಈಗ 98 ರೂಪಾಯಿ ಆಗಿದೆ. ಅಡುಗೆ ಎಣ್ಣೆ ಇತ್ತು 50 ರೂಪಾಯಿ ಇತ್ತು, ಈಗ 170ಕ್ಕೆ ಹೋಗಿದೆ. 50 170. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಈಗ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಈಗ ಎಲ್ಲವನ್ನೂ ಕೇಂದ್ರದ ಮೇಲೆ ಬೆರಳು ಮಾಡೋದಕ್ಕಿಂತಲೂ ಕೇಂದ್ರದ ಪಾತ್ರ ಎಷ್ಟಿದೆಯೋ ಅಷ್ಟೇ ರಾಜ್ಯದ ಪಾತ್ರವೂ ಕೂಡ ಅಷ್ಟೇ ಇದೆ. ಇವ್ರು ನುಣುಚಿಕೊಳ್ಳೋಕ್ಕಾಗೋದಿಲ್ಲ ಉಳಿದಂಥ ನೆಪಗಳನ್ನು ಹೇಳ್ಕೊಂಡು, ಅಲ್ವಾ? ಖಂಡಿತ ಹೌದು. ಯಾಕೆಂದರೆ ದರ ನಿಗದಿ ಕಮಿಟಿಯಲ್ಲಿ ರಾಜ್ಯದ ಪ್ರತಿನಿಧಿಗಳು ಕೂಡ ಇರ್ತಾರೆ ಮತ್ತು ರಾಜ್ಯ ಸರ್ಕಾರವನ್ನು ಪ್ರತಿನಿಧಿಸ್ತಾರೆ. ರಾಜ್ಯ ಸರ್ಕಾರ ಏನು ಹೇಳುತ್ತೆ ಅದನ್ನು ಅಲ್ಲಿ ಅವರು ಹೇಳ್ತಾರೆ. ಹಾಗಾಗಿ ದರ ಹೆಚ್ಚಳ ಅನಿವಾರ್ಯ ಇದೆ ಅಂತ ರಾಜ್ಯ ಸರ್ಕಾರಕ್ಕೂ ಅನಿಸಿತ್ತು. ಹಾಗಾದರೆ ಅಲ್ಲಿ ಇವರು ಧ್ವನಿ ಎತ್ತಲಿಲ್ವಾ? ನಮಗೆ ಈ ಒಂದು ನಮ್ಮ ರಾಜ್ಯದ ಜನರಿಗೆ ಇದು ಭಾರ ಆಗುತ್ತೆ, ಈ ಒಂದು ಹೆಚ್ಚಿನ ದರ ನಿಗದಿ ಆಗೋದು ಬೇಡ ಅನ್ನುವಂಥದ್ದು. ಹಾಗಾಗಿ ಅದನ್ನು ಹೇಳಿದ್ದಿದ್ರೆ, ಖಂಡಿಸಿದ್ರೆ ಅಷ್ಟೇ ಅದನ್ನು ಕೂಡ ಬಹಿರಂಗಪಡಿಸ್ಬೋಯಿತು. ನಮ್ಮ ವಿರೋಧದ ನಡುವೆಯೂ ಕೂಡ ಮಾಡಿದ್ದಾರೆ ಅನ್ನುವಂಥದ್ದು. ಕೇವಲ ಕೇಂದ್ರದ ಕಡೆ ಬೊಟ್ಟು ತೋರಿಸಿ ಕೇಂದ್ರದವ್ರು ಮಾಡ್ತಾರೆ ಯಾಕಂದರೆ ನಿನ್ನೆ ಮುಖ್ಯಮಂತ್ರಿಗಳು ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸ್ತಾರೆ. ಅಂದರೆ ಇಲ್ಲಿ CM ಮತ್ತು DCM ಬೆಂಗಳೂರಿನ ಉಸ್ತುವಾರಿ ಕೂಡ ಇದ್ದಾರೆ. ಇವರು ಇಬ್ಬರಿಗೂ ಕೂಡ ಜವಾಬ್ದಾರಿ ಇದ್ದೇ ಇರುತ್ತೆ. ಅಂದರೆ ಇಡೀ ರಾಜ್ಯ ಸರ್ಕಾರವು ಕೂಡ ಇದರ ಭಾಗವೇ. ಹಾಗಾಗಿ ನಮ್ಮ ಜನರಿಗೆ ಯಾವುದು ಭಾರ ಆಗುತ್ತೆ, ಯಾವ ದರ ಹೆಚ್ಚಳವನ್ನು ಹೊರೆ ಆಗುತ್ತೆ, ಅದು ಆಗದ ರೀತಿಯಲ್ಲಿ ನಾವು ನೋಡ್ಕೊಳ್ಬೋದು. ಅದಕ್ಕೊಂದು ಅವಕಾಶ ಇದೆ ಅಂದರೆ ಅಷ್ಟೇ ದೊಡ್ಡ ಧ್ವನಿಯಲ್ಲಿ ಅದನ್ನು ಪ್ರತಿಭಟಿಸ್ಬೋದಿತ್ತು. ಮತ್ತು ವಿಪಕ್ಷಗಳು ಈಗ ದರ ಹೆಚ್ಚಳವನ್ನು ರಾಜ್ಯ ಸರ್ಕಾರ ಮಾಡಿದೆ ಅಂತ ಇಲ್ಲಿ ಆರೋಪ ಮಾಡೋಕ್ಕೂ ಮುಂಚಿತವಾಗಿ ನಾವು ಹೀಗೆಲ್ಲ ಮಾಡಿದ್ರೂ ಕೂಡ ಕೇಂದ್ರ ಈ ಥರ ಮಾಡ್ತಾ ಇದೆ ಅನ್ನೋದು ಮೊದಲೇ ಬಹಿರಂಗ ಕೂಡ ಪಡಿಸ್ಬೋದಿತ್ತು ಹಾಗೇನಾದ್ರು ಇದ್ದಿದ್ರೆ. ಹಾಗಾದರೆ ಈ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂಥದ್ದು, ದರ ಹೆಚ್ಚಳ ಆದರೆ ಆಗಲೇನು ಅಂತ ಲೆಕ್ಕಾಚಾರ ಕೇಂದ್ರ ಸರ್ಕಾರ ಇತ್ತ ಅನ್ನುವಂಥ ಸಹಜ ಪ್ರಶ್ನೆಯನ್ನು ಕೂಡ ಇದು ಹುಟ್ಟಾಕುತ್ತೆ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ರಾಜ್ಯ ಸರ್ಕಾರಕ್ಕೆ ಈ ವಿಚಾರದಲ್ಲಿ ನಿಜವಾಗಿಯೂ ಕಾಳಜಿ ಇದ್ದರೆ ಧ್ವನಿಯನ್ನು ಎತ್ತಬೇಕು. ರಾಜ್ಯ ಸರ್ಕಾರಕ್ಕೆ ಅದಿಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಸರ್ಕಾರ ಬಂದಾಗಲಿಂದಲೂ ಕೂಡ ಗ್ಯಾರಂಟಿಗೋಸ್ಕರ ದರವನ್ನು ಎಲ್ಲದರಲ್ಲೂ ಕೂಡ, ಎಣ್ಣೆ ಕುಡಿಯೋದ್ರಿಂದ ಹಿಡಿದು ಮನೆ ಕಟ್ಟೋದ್ರವರೆಗೂ, ಎಲ್ಲ ಜಾಗ ತಗೊಳ್ಳೋವರೆಗೂ ಕೂಡ ಎಲ್ಲ ದರವನ್ನು ಏರಿಕೆಯನ್ನು ಮಾಡಿ ಕೂತಿದ್ದಾರೆ. ಹೀಗಿರಬೇಕಾದ್ರೆ ಈ ದರ ನನ್ನ ಜವಾಬ್ದಾರಿ ಅಂತ ಹೇಳ್ಕೊಳ್ಳೋಕ್ಕಾಗತ್ತೆ ಅವರಿಗೆ? ಅಯ್ಯೋ, ಇವ್ರನ್ನ ನಂಬ್ಕೊಂಡಿರ್ಬೇಕಾ?